ದೇವ್ರು ಒಳ್ಳೇದು ಮಾಡಲಿ. ನಾನು ಹೇಳ್ತಾ ಇದ್ದೀನಲ್ಲ, ರಾಜಕಾರಣದಲ್ಲಿ ಎದುರಾಳಿಗಳು ಸ್ಟ್ರಾಂಗ್ ಆಗಿದ್ರೇನೆ ಕೆಲಸ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಅವರನ್ನ ನಾನು ವೆಲ್ಕಮ್ ಮಾಡ್ತೀನಿ. ಅವ್ರು ಮೊದಲು ನನಗೆ ಆರೋಗ್ಯವಾಗಿ ಬರಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅಷ್ಟೇ. ಕೇಂದ್ರ ಸರ್ಕಾರ ಅವ್ರ ಕೈಯಲ್ಲೇ ಇದೆ. ಪ್ರತಿಯೊಂದು ಬೇಹುಗಾರಿಕೆ ಸಂಸ್ಥೆ ಅವ್ರ ಕೈಲೇ ಇದೆ. ಅದನ್ನ ಕಾಂಗ್ರೆಸ್ ಅವ್ರ ಮೇಲೆ, ವಿರೋಧ ಪಕ್ಷದ ಮೇಲೆ ಬಿಡೋ ಬದಲು ಈ ತರ ಟೆರರಿಸ್ಟ್ಗಳು ಎಲ್ಲೆಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆಯಲ್ಲ, ಅವ್ರ ಮೇಲೆ ಬಿಟ್ರೆ ಇದನ್ನೆಲ್ಲ ಕಂಟ್ರೋಲ್ ಮಾಡಬಹುದು ಅಲ್ವಾ. ಈಗ ಎಲ್ಲಾ ಸಂಸ್ಥೆಗಳು ಕಳೆದ 10 ವರ್ಷಗಳಿಂದ ಅವ್ರ ಹತ್ರನೇ ಇದೆ. ಅವ್ರಿಗೆ ಕೃಷ್ಣಗಿರಿಲಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಹಾಗಾದ್ರೆ ಸಂಪೂರ್ಣ ಮಾಹಿತಿ ಇದೆ. ಅವರು ಮುಚ್ಚಿಟ್ಟಿದ್ದಾರೆ ಅಂತ ಅಂದ್ರೆ ಬಹುಶಃ ಅವರು ಯಾತಕ್ಕೋಸ್ಕರ ಮುಚ್ಚಿಟ್ಟಿದ್ದಾರೆ ಅಂತ ಫಸ್ಟ್ ತನಿಖೆ ಆಗ್ಬೇಕು ಅವ್ರ ಮೇಲೆ. ಅವರ ಬೇಹುಗಾರಿಕಾ ತನಿಖೆ ಸಂಸ್ಥೆಗಳು ಇವ್ರು ಹೇಳಲಿಲ್ಲ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಇವರು ಯಾವ ರೀತಿಯಾದಂತಹ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಎದ್ದು ಕಾಣಿಸ್ತದೆ. ಕುಮಾರಸ್ವಾಮಿ ಅವರ ಪ್ರಶ್ನೆಗಳಿಗೆ, ಕುಮಾರಸ್ವಾಮಿ ಅವರ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋ ಸ್ಥಿತಿನಲ್ಲಿ ಇಲ್ಲ. ಬೇರೆ ಏನಾರ ಇದ್ರೆ ಮಾತಾಡಿ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿತ್ತು. ಯಾಕೋ ಮೈತ್ರಿಯಲ್ಲಿ ಬಿಡುಕು ಬಂದಂತೆ ಕಾಣಿಸುತ್ತೆ ಸರ್. ಯಾಕೋ 2 ಸೀಟ್ಗೆ ತಗೊಳ್ಳೋಕೆ ನಾವು ಮೈತ್ರಿ ಮಾಡ್ಕೊಳ್ಳೋದಕ್ಕಿಂತ ಅಂತ ಒಂದಷ್ಟು ಬೇಸರದ ನುಡಿಗಳು ಕುಮಾರಸ್ವಾಮಿ. ರಾಜ್ಯದ ಜನ ಕುಮಾರಸ್ವಾಮಿ ಅವ್ರನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ಈಗ ಜಾತ್ಯತೀತ ತತ್ವಗಳ ಬಗ್ಗೆನೋ ಅಥವಾ ಇನ್ನೊಂದ್ರ ಬಗ್ಗೆನೋ ನಾನೇನ ಮಾತಾಡಿದ್ರೆ ನೀವೇನು ತೋರ್ಸೋದಿಲ್ಲ. ನಿಮಗೆ ಬೇಕಾಗಿರೋ ಹೇಳಿಕೆನ ನಾನು ಕೊಡೋದಿಲ್ಲ. ಏನ್ ಮಾಡ್ಲಿ ನಾನೀಗ? ನಿಮ್ಗೆ ಬೇಕಾಗಿರೋ ಹೇಳಿಕೆ ನಾನು ಕೊಡಲ್ಲ, ನೀವು ನಾನು ಹೇಳಿದ್ದನ್ನ ತೋರ್ಸಲ್ಲ. ಹೇಳ್ರಿ, ಮಾಜಿ ಪ್ರಧಾನ ಮಂತ್ರಿಗಳು ಹೇಳಿದಂತ ಹೇಳಿಕೆಯನ್ನ ನಿಮ್ಮ ದಿನದ 24 ಗಂಟೆ ನೀವು ತೋರಿಸಿ. ಮುಸ್ಲಿಂ ಆಗ್ಬಿಡ್ತೀನಿ ಅಂದವ್ರನ್ನ ತೋರಿಸಿ, ದೇಶ ಬಿಟ್ಟು ಓಡೋಯ್ತೀನಿ ಅಂದವ್ರನ್ನ ತೋರಿಸಿ. ನ್ಯಾಷನಲ್ ಪಾರ್ಟೀಸ್ ಅವಶ್ಯಕತೆ ಇಲ್ಲ ರಾಜ್ಯಕ್ಕೆ, ಪ್ರಾದೇಶಿಕ ಪಕ್ಷಗಳ ಅವಶ್ಯಕತೆ ಇದೆ ಅಂತೇಳಿ ಒತ್ತಿ ಒತ್ತಿ ಹೇಳಿದ್ದನ್ನ ತೋರಿಸಿ. ನೀವು ನನ್ನನ್ನ ಬಂದು ನೀವು ಕೂಲಿ ಕೇಳ್ತಾ ಇದ್ದೀನಿ ಓಟ್ ಹಾಕ್ರಪ್ಪ ಅಂತ ನನ್ನನ್ನು ಬಂದ್ಬಿಟ್ಟು ನೀವು ಏನೇನೋ ಕೇಳ್ತಿರಲ್ಲ. ಹಿಂಗೆ ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡ್ರಪ್ಪ ಅಂತ ಕೂಲಿ ಕೇಳ್ತಾ ಇದ್ದೀನಿ. ನೀವು ನನಗೆ ಕೂಲಿ ಕೊಡಿಸ್ತೀರಾ ಅಂತ ನನಗೆ ಭಾವನೆ, ಬೇರೆ ಎಲ್ಲ ತೋರಿಸ್ತೀರಾ ನೀವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.